ಗಳಿಂದಲೂ ಪಾಕಿಸ್ತಾನದಿಂದ ಭಯೋತ್ಪಾದನೆಗೆ ಕುಮ್ಮಕ್ಕು ಇದ್ದೇ ಇದೆ. ಭಯೋತ್ಪಾದನೆಯನ್ನು ಬಿಟ್ಟಿಲ್ಲ ಅವರು. ಅದನ್ನೇ ಉಸಿರಾಡಿ, ಅದನ್ನೇ ಜೀವಿಸಿ, ಅದನ್ನೇ ಆನಂದಿಸ್ತಾ ಇರುತ್ತೆ ಆ ದೇಶ. ನಮಗೆ ಉಗ್ರ ಇತಿಹಾಸ ಇದೆ ಅಂತ ಬಿಲಾವಲ್ ಭುಟ್ಟೋ ಹೇಳಿಕೊಂಡಿದ್ದಾನೆ. ನಮಗೆ ತುಂಬ ಉಗ್ರವಾದಂಥ ಇತಿಹಾಸ ಇದೆ. ಹೌದು ಕಣಪ್ಪ ಬಿಲಾವಲ್ ಭುಟ್ಟೋ, ಉಗ್ರವಾದವೇ ಇದ್ದಾಗ, ಉಗ್ರಗಾಮಿಗಳೇ ಇದ್ದಾಗ, ಭಯೋತ್ಪಾದನೆ ಇದ್ದಾಗ ಉಗ್ರ ಇತಿಹಾಸ ಇಲ್ಲದೆ ಇನ್ನೇನಪ್ಪ ಮಾಡುತ್ತೆ. ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಬಳಿಕ ಭುಟ್ಟೋ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾನೆ. ಇಲ್ಲಿ ನಮಗಂಥ ಇತಿಹಾಸ ಇರೋದು ನಿಜ. ಭಯೋತ್ಪಾದನೆಗೆ ನಾವು ಬೆಂಬಲ ಕೊಡ್ತಾ ಇರೋದು ತುಂಬ ಸೀಕ್ರೆಟ್ ವಿಷಯ ಏನಲ್ಲ ಅಂತ ಕೂಡ ಅವನು ಹೇಳಿದ್ದಾನೆ. ಪಾಕಿಸ್ತಾನಕ್ಕೆ ಅಂತಹ ಹಿನ್ನೆಲೆನೇ ಇದೆ. ನಮ್ಮ ಇತಿಹಾಸದಲ್ಲಿ ಇದೊಂದು ದುರದೃಷ್ಟಕರ ಭಾಗ ಅಂತ ಕೂಡ ಈಗ ಏನೋ ಬಿಲಾವಲ್ ಭುಟ್ಟೋ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದ್ದಾನೆ. ಇವನು ದುರದೃಷ್ಟಕರ ಭಾಗ ಅಂತ ಈಗ ಹೇಳ್ತಾ ಇದ್ದಾನೆ. ಭಾರತ ಈ ಕಡೆ ಗಡಿಯೆಲ್ಲ ರೆಡಿಯಾಗಿದೆ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಒಂದು ಸನ್ನಿವೇಶ ಇದೆಯಲ್ಲ. ಈಗ ಪಾಪ ವಿಷಾದದ, ನೋವಿನ ಪಾಕ್ ಪ್ರಧಾನಿ ಕೂಡ ಹೇಳ್ತಾ ಇದ್ರು, ಈ ಅಮೆರಿಕ ಮಾತು ಕಟ್ಕೊಂಡು ನಾವು ಈ ಥರ ಉಗ್ರವಾದವನ್ನು ಸುಮಾರು 30 ವರ್ಷಗಳಿಂದ ಪೋಷಿಸ್ಕೊಂಡು ಬಂದಿದ್ದೀವಿ, ಇದು ತಪ್ಪು ಅಂತ ಇವನು ಹೇಳ್ತಾ ಇದ್ದಾನೆ. ತುಂಬ ದುರದೃಷ್ಟಕರ ಅಧ್ಯಾಯ ಇದು. ಅದರ ಪರಿಣಾಮ ನಮ್ಮ ದೇಶ ತುಂಬ ಸಂಕಷ್ಟಗಳಿಗೆ ಒಳಗಾಗ್ತಾ ಇದೆ. ಎಂಥ ಜ್ಞಾನೋದಯ ಇವನಿಗೆ, ಎಷ್ಟು ಲೇಟಾಗಿ ಎಂಥ ಜ್ಞಾನೋದಯ ಆಗಿದೆ ನೋಡಿ. ಪಾಠ ಕಲ್ತುಬಿಟ್ಟಿದ್ದೀವಿ ನಾವು, ಇವಾಗ ನಾವು ಚೇಂಜ್ ಆಗಿದ್ದೀವಿ ಅಂಥೇಳಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಹೇಳಿಕೆ ಕೊಟ್ಟರು. Is concerned, it is history. It is not something that we partake in today. It is true that it is an unfortunate part of our history. We're not alone in this history. When, for example, in the first Afghan war, the Pakistani state and the Pakistani dictatorship at the time funded and supported and in every way possible the Mujahideen to take on the communists. In Afghanistan. We did that in coordination and collaboration with Western powers. Post that incident, we went through the second conflict in Afghanistan.